ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಹೊಸ ಬ್ರೈಡಲ್ ಕುಚ್ಚಿನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಂತಲೇ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಂಟಾಕಿ. ಹಾಗೆ ಬಟ್ಟೆಗೆ ಈ ರೀತಿ ಹಿಡ್ಕೊಂಡು ನೀಡಲ್ ನಂಬರ್ನ 10ನ ತೊಗೊಂಡಿದ್ದೀನಿ. ಈ ರೀತಿ ನೀಡಲ್ನ ಹಾಕಿಬಿಟ್ಟು ಬಟ್ಟೆಗೆ ಥ್ರೆಡ್ಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ ನಾವು ಚೈನನ್ನು ಹಾಕ್ಕೋಬೇಕು. 1 2 3 4 5 ಚೈನ್ನ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶನ್ನ ಕರೆಕ್ಟಾಗಿ ನಾವು ಎಲ್ಲ ಥ್ರೆಡ್ಗಳನ್ನು ಎಳ್ಕೊಂಬಂದು ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಎಳೆ ಏನಾದರೂ ಮಿಸ್ ಆದರೂ ಕೂಡ ಗಂಟಾಗುತ್ತೆ. ಸೊ ಹೀಗಾಗಿ ನೀಟಾಗಿ ಎಲ್ಲ ಥ್ರೆಡ್ಗಳನ್ನು ತೊಗೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ನಾನು ಅದೇ ರೀತಿ 5 ಚೈನ್ನ ಹಾಕ್ತಾಯಿದ್ದೀನಿ ನೋಡಿ. 5 ಚೈನ್ ಹಾಕಿಬಿಟ್ಟು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಈ ಮೊದಲೇ ಸ್ಟೆಪ್ಪಲ್ಲಿ ನಾವು ಪೂರ್ತಿ 5 ಚೈನ್ಗಳನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಸೀರೆ ಪೂರ್ತಿ ನಾವು ಇದೇ ರೀತಿ ಮಾಡ್ಕೋಬೇಕು. 5 ಚೈನು ಒಂದು ಸರಿ ಲಾಕ್ ಮಾಡ್ಕೋಬೇಕು. 5 ಚೈನು ಒಂದು ಸರಿ ಲಾಕು. ಈ ರೀತಿ ಈ ಮೊದಲೇ ಸ್ಟೆಪ್ಪಲ್ಲಿ ನಾವು 5 ಚೈನ್ಗಳನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಬೇರೆ ನಾವು ಡಿಸೈನ್ಗಳಲ್ಲಿ 3 4 ಇದು ಆರ್ಚ್ ಮಾಡೋ ಮುಂದೆ ನಾವು 6 ಅಥವಾ 7 ಚೈನ್ಗಳನ್ನು ಹಾಕಿಬಿಟ್ಟು ಮಾಡ್ತಾಯಿದ್ವಿ. ಈ ಒಂದು ಡಿಸೈನ್ಗೆ ನಮಗೆ ಎಲ್ಲದಕ್ಕೂ ಕೂಡ 5 ಚೈನ್ನೇ ಹಾಕ್ತಾಯಿದ್ದೀವಿ. 5 ಚೈನ್ ಹಾಕ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಸೊ ಇದನ್ನು ಪೂರ್ತಿ ಮುಗಿಸ್ಕೊಂಡು ನೋಡಿ ಲಾಸ್ಟಿಗೆ 2 ಚೈನ್ ಹಾಕಿಬಿಟ್ಟು ಕಟ್ ಮಾಡಿದ್ದೀನಿ. ಇಲ್ಲಿ ನಾನು 2 ಸರಿ ಗಂಟು ಹಾಕಿ ಸೇಮ್ ಥ್ರೆಡನ್ನು ಮೊದಲಿಗೆ ನಾವು ಸಿಂಗಲ್ ಕ್ರೋಶ ಎಲ್ಲಿ ಹೇಗೆ ಮಾಡ್ಕೊಂಡಿಲ್ಲ ಆ ಜಾಗದಲ್ಲೇ ಥ್ರೆಡನ್ನು ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಸೇಮ್ ಫಸ್ಟಿಗೆ ನಾವು ಏನು ಲಾಕ್ ಮಾಡಿದ್ವಿಲ್ಲ ಅದೇ ಜಾಗಕ್ಕೇ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ ಏನಿರುತ್ತಲ್ಲ ಅದ್ರ ಮೇಲುಗಡೆ ನೋಡಿ 2 ಸಾರಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು. 2 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ತಗೊಂಡು ನೆಕ್ಸ್ಟ್ ಇರುವಂಥ 5 ಚೈನ್ ಮೇಲ್ಗಡೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೀಡಲ್ ಮೇಲೆ ತೊಗೋಬೇಕು. ಈ ಚೈನ್ ಒಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು 2 ಸೇರಿ ಒಂದು ಮಾಡಬೇಕು, 2 ಸೇರಿ ಒಂದು ಮಾಡಬೇಕು. ಈ ರೀತಿ ಡಬಲ್ ಕ್ರೋಶಗಳನ್ನು ನಾವು ಈ 5 ಚೈನ್ ಒಳಗಡೆ ಮಾಡ್ತಾ ಹೋಗಬೇಕು. ಆರ್ಚಿಗೆ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಒಂದು ಉದ್ದ ಒಂದು ಗಿಡ್ಡ ಮಾಡ್ಕೋಬಾರ್ದು. ಒಂದೇ ಲೆವೆಲಲ್ಲಿ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಡಬಲ್ ಕ್ರೋಶ ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಡಬಲ್ ಕ್ರೋಶಗಳನ್ನು ಕರೆಕ್ಟಾಗಿ ನಾವು ಇಲ್ಲಿ 5 ಚೈನ್ ಒಳಗಡೆ ನಮಗೆ 12 ಡಬಲ್ ಕ್ರೋಶಗಳು ಬರಬೇಕು. ಕೌಂಟ್ ಮಾಡಿಕೊಂಡು ನೀಟಾಗಿ ಡಬಲ್ ಕ್ರೋಶಗಳನ್ನು ಹಾಕ್ಕೊಳ್ಳಿ. ಈ ರೀತಿ 12 ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಹಾಕಿದ ಮೇಲೆ ಒಂದು ಸಾರಿ ಕೌಂಟ್ ಮಾಡಿಕೊಂಡು ಬರಬೇಕು ನೋಡಿ. 12 ಆಗಿದೆ. ನೆಕ್ಸ್ಟ್ ಇರುವಂಥ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. 2 ಸಾರಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಇಲ್ಲಿಂದನೇ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ತೊಗೊಂಡು ನೆಕ್ಸ್ಟ್ ಇರುವಂಥ 5 ಚೈನ್ ಮೇಲ್ಗಡೆ ಥ್ರೆಡನ್ನು ಎಳ್ಕೊಂಬಂದು ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೀಡಲ್ ಮೇಲೆ ಹಾಕ್ಕೋಬೇಕು. 5 ಚೈನ್ ಒಳಗಡೆ ಕೆಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಒಂದೇ ಲೆವೆಲಲ್ಲಿ ಇಲ್ಲೂ ಕೂಡ ನಾವು 12 ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶಗಳಾದಮೇಲೆ ನೆಕ್ಸ್ಟ್ ಇರುವಂಥ ಚೈನಿಗೆ 2 ಸಾರಿ ಈ ರೀತಿ ಸಿಂಗಲ್ ಕ್ರೋಶ ಹಾಕೋಬೇಕು, ಲಾಕ್ ಮಾಡ್ಕೋಬೇಕು.
ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇರುವಂಥ ಚೈನ್ ಒಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಆರ್ಚಸ್ನ ಮಾಡ್ಕೋಬೇಕು. ಮುಂದೆ ನೋಡಿ ಸ್ಟಾರ್ಟಿಂಗ್ ಇಲ್ಲಿಂದ ಆಗುತ್ತೆ, ಇಲ್ಲಿ ಆರ್ಚ್ ಆಗುತ್ತೆ, ಇಲ್ಲಿ ಮತ್ತೆ ನಾವೆರಡು ಸಿಂಗಲ್ ಕ್ರೋಶ್ ಹಾಕೋದು. ಇದೇ ರೀತಿ ನಾವು ಪೂರ್ತಿ ಮಾಡಿಕೊಂಡು ನೋಡಿ ಎಂಡಿಗೆ ತನಕ ತೊಗೊಂಬಂದಿದ್ದೀನಿ. ಇಲ್ಲಿ ನಮಗೆ ನೋಡಿ ಲಾಸ್ಟಿಗೆ ನನಗೆ ಇಲ್ಲಿ ಸ್ವಲ್ಪ ಆರ್ಚ್ ಬಂದಿದೆ, ನಮಗೆ ಲಾಕ್ ಬಂದಿಲ್ಲ. ಲಾಕ್ ಮಾಡೋದಾದರೆ ಇಲ್ಲಿಗೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ನನಗೆ ಲಾಸ್ಟಿಗೆ ಆರ್ಚ್ ಬಂದಿದೆ. ಈ ಆರ್ಚಿಗೆ ನಮಗೆ ಲಾಸ್ಟ್ ಎಂಡಿಂಗ್ ಮಾಡಿಕೊಡ್ಲೇಬೇಕು. ಕೆಲವೊಂದು ಸಾರಿ ಈ ರೀತಿ ನಾವು ಸೀರೆ ಹಾಕೋ ಮುಂದೆ ಬರುತ್ತೆ. ಸೊ ಬಂದಾಗ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಯಾವ ರೀತಿ ಸ್ಟಾರ್ಟಿಂಗ್ ಮಾಡಿರ್ತೀವೋ ಎಂಡಿಗೂ ಅದೇ ರೀತಿ ಬರಲ್ಲ. ಕೆಲವೊಂದು ಸಾರಿ ಕರೆಕ್ಟಾಗಿ ಬರುತ್ತೆ, ಕೆಲವೊಂದು ಸಾರಿ ನಮಗೆ ಕುಚ್ಚಿಗೆ ಎಂಡಿಗೆ ಬಂದರೆ ಕೆಲವೊಂದು ಸಾರಿ ಆರ್ಚಿಗೆ ಎಂಡ್ ಆಗುತ್ತೆ ಸೀರೆಗೆ. ಈ ರೀತಿ ಒಂದೆರಡು ಸಾರಿ ನಾನು ಲಾಸ್ಟಿಗೆ ಲಾಕ್ ಮಾಡ್ಕೊಂಬಿಟ್ಟು 2 ಚೈನ್ ಹಾಕಿ ಬಿಡ್ತೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೀರೆಗೂ ಕೆಲವೊಂದು ಸರಿ ನಿಮಗೆ ಇದೇ ರೀತಿ ಆರ್ಚಿಗೆ ಬಂದುಬಿಡುತ್ತೆ, ಎಂಡು ಕುಚ್ಚಿಗೆ ಬರೋಲ್ಲ. ನೋಡಿ ಬಟ್ಟೆನ ಹೊಳಿಸ್ಬಿಟ್ಟು ನೆಕ್ಸ್ಟ್ ಅದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ನೋಡಿ ಒಂದು ಚೈನ್ ಹಾಕೊಂಡ್ಬಿಟ್ಟು ಫಸ್ಟ್ ಏನು ಹಾಕಿದ್ವಲ್ಲ ಲಾಕು, ಆ ಲಾಕಿನ ಮೇಲೆ ಲಾಕ್ ಹಾಕೋಬೇಕು. ಇಲ್ಲಿ ಫಸ್ಟಿಗೆ ಏನಿದೆಯಲ್ಲ ಡಬಲ್ ಕ್ರೋಶ ಮೇಲ್ಗಡೆ, ಅಲ್ಲಿ ನಾವು ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಬರಬೇಕು. 2ನೇ ಡಬಲ್ ಕ್ರೋಶದ ಮೇಲ್ಗಡೆ ಸಿಂಗಲ್ ಕ್ರೋಶ, 3ನೇ ಡಬಲ್ ಕ್ರೋಶದ ಮೇಲ್ಗಡೆ ಸಿಂಗಲ್ ಕ್ರೋಶ. ಈಗ 4ನೇ ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮಾಡ್ಕೊಂಬಿಟ್ಟು ಮತ್ತೆ ಇಲ್ಲಿಂದ ಕರೆಕ್ಟಾಗಿ 5 ಚೈನನ್ನು ಹಾಕ್ಕೋಬೇಕು. 5 ಚೈನನ್ನು ಹಾಕ್ಕೊಂಬಿಟ್ಟು ನೋಡಿ ಲಾಸ್ಟ್ ಇಲ್ಲಿಂದ 4 ಡಬಲ್ ಕ್ರೋಶಗಳನ್ನು ಬಿಟ್ಟು 4ನೇ ಡಬಲ್ ಕ್ರೋಶಕ್ಕೆ ನಾವು ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡಿಕೊಂಡು 4ನೇ ಡಬಲ್ ಕ್ರೋಶದ ಮೇಲ್ಗಡೆ ಹೋಲಿಗೆ ಈ ರೀತಿ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಂಟ್ರಿಗೂ ಕೂಡ ನಮಗೆ 4 ಡಬಲ್ ಕ್ರೋಶ್ಗಳು ಬರುತ್ತೆ. 12 ಡಬಲ್ ಕ್ರೋಶ್ ಹಾಕಿದ್ದೀವಲ್ಲ, ನಮಗೆ ಕರೆಕ್ಟಾಗಿ ಸ್ಟಾರ್ಟಿಂಗ್ 4, ಸೆಂಟ್ರಿಗೆ 4 ಮತ್ತು ಲಾಸ್ಟಿಗೆ 4. ನೋಡಿ ಇಲ್ಲಿಂದನೂ ಕೂಡ 4ನೇ ಡಬಲ್ ಕ್ರೋಶದ ಮೇಲ್ಗಡೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ 5 ಚೈನ್ ಹಾಕ್ಬಿಟ್ಟು ಈ ರೀತಿ 4ನೇ ಡಬಲ್ ಕ್ರೋಶಕ್ಕೆ ಒಂದು ಸರಿ ಲಾಕ್ ಮಾಡಿದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಂದ ಮತ್ತೆ 5 ಚೈನನ್ನು ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಬಿಟ್ಟು ಸೆಂಟ್ರಿಗೆ ಲಾಸ್ಟಿಂದ ಕೌಂಟ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಸೆಂಟ್ರಿಗೂ ನಮಗೆ 4 ಡಬಲ್ ಕ್ರೋಶ್ಗಳನ್ನೇ ಬರುತ್ತೆ. ಮತ್ತು 5 ಚೈನ್ ಲಾಕ್ ಮಾಡಿದ ತಕ್ಷಣ ಮತ್ತೆ 5 ಚೈನ್ ಹಾಕ್ಕೋಬೇಕು. ನೆಕ್ಸ್ಟಿಗೆ ನೋಡಿ 1, 2, 3, 4 4ನೇ ಡಬಲ್ ಕ್ರೋಶದ ಮೇಲ್ಗಡೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಂಬಿಟ್ಟು ಇಲ್ಲೂ 4 ಡಬಲ್ ಕ್ರೋಶಗಳನ್ನು ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 3ನೇ ಸ್ಟೆಪ್ಪು ನಾವು ಇದೇ ರೀತಿ ಬಟ್ಟೆನ ತಿರುಗಿಸ್ಬಿಟ್ಟು ಉಲ್ಟಾ ಮಾಡಿಕೊಂಡು ಇದೇ ರೀತಿ ಪೂರ್ತಿ ಹಾಕ್ಕೋಬೇಕು. 3ನೇ ಸ್ಟೆಪ್ಪನ್ನು ಈ ರೀತಿ ಹಾಕ್ಕೋಬೇಕು. ಸ್ವಲ್ಪ ಟೈಟ್ ಆದರೆ ಚೈನ್ಗಳನ್ನು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಅತಿ ಪೂರ್ತಿ ಟೈಟು ಬೇಡ, ಅತಿ ತುಂಬ ಲೂಸ್ ಹಾಕಬಾರ್ದು. ಇದು ನೋಡಿ ಎಂಡಿಗೆ ನಾನು ಮುಗಿಸ್ಕೊಂಡು ಬಂದಿದ್ದೀನಿ. ಸ್ಟಾರ್ಟಿಂಗ್ ನಾವು ಯಾವ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡಿಕೊಂಡು ಆಮೇಲೆ ಚೈನ್ ಹಾಕಿದ್ನಲ್ಲ, ಅದೇ ರೀತಿ ಇಲ್ಲಿ ಚೈನ್ ಹಾಕಿದ ಮೇಲೆ ನೆಕ್ಸ್ಟು ಮತ್ತು 4 ಮನೆಗಳಿಗೂ ಮೇಲ್ಗಡೆ ನಾವು ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಟ್ಟಿರಲ್ಲ ಎಂಡಿಗೂ ಕೂಡ ಅದೇ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೊಂಬಿಟ್ಟು ನಾನು ಎಂಡ್ ಮಾಡ್ಕೊತೀನಿ. ನೋಡಿ ಪೂರ್ತಿ 4
ಡಬಲ್ ಕ್ರೋಶದ ಮೇಲ್ಗಡೆ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಇಲ್ಲಿ ನಾನು ಚೈನ್ ಇದೆಯಲ್ಲ ಆ ಚೈನ್ ಮೇಲ್ಗಡೆನೂ ಸಿಂಗಲ್ ಕ್ರೋಶಗಳನ್ನು ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನಿನ ಸಿಂಗಲ್ ಕ್ರೋಶ ಮೇಲ್ಗಡೆ 2 ಸರಿ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶ ಮಾಡಿಬಿಟ್ಟು ನೋಡಿ 2 ಚೈನನ್ನ ಹಾಕ್ಕೊಂಬಿಟ್ಟು ಇಲ್ಲಿಗೆ ನಾವು ಥ್ರೆಡನ್ನು ಕಟ್ ಮಾಡಿಬಿಡ್ಬೇಕು. ನೋಡಿ ಈ ರೀತಿ 3 ಸ್ಟೆಪ್ಪು ಮುಗಿದೋಯ್ತು. 3ನೇ ಸ್ಟೆಪ್ಪು ಈ ರೀತಿ ಆದಮೇಲೆ ನೆಕ್ಸ್ಟ್ ನಾನು ಸ್ಟೆಪ್ಪನ್ನು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು 6 ಎಳೆ ರೆಡಿ ಮಾಡಿ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ನಾವೇನು ಇಲ್ಲಿ ಸ್ಟಾರ್ಟಿಂಗು 4 ಚೈನು ಸಿಂಗಲ್ ಕ್ರೋಶ ಹಾಕಿ ಇಲ್ಲಿಂದ ಚೈನ್ ಮಾಡ್ಕೊಂಡಿದ್ವಲ್ಲ ಆ ಚೈನ್ ಏನು ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ನಾವು ಈ ಥ್ರೆಡನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಈ ಡಬಲ್ ಕ್ರೋಶೆ ಮತ್ತು ಚೈನು, ಈ ಡಬಲ್ ಕ್ರೋಶೆನೂ ಸೇರಿಸ್ಕೊಂಡು ಆ ಚೈನು ಸೇರಿಸ್ಕೊಂಡ್ಬಿಟ್ಟು 2 ಸೇರಿಸ್ಕೊಂಡು ಈ ರೀತಿ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಚೈನು ಸಪ್ರೇಟಾಗಿ ಕಾಣಲ್ಲ, ಆ ಡಬಲ್ ಕ್ರೋಶದ ಮೇಲ್ಗಡೆ ನೀಟಾಗಿ ಕುಂತಿರೋ ರೀತಿ ಕಾಣಿಸುತ್ತೆ ನಮಗೆ ನೋಡಿ. ನೆಕ್ಸ್ಟು ಪಕ್ಕಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶ ಚೈನಿಗೆ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾವು ಥ್ರೆಡ್ಡನ್ನು 2 ಸರಿ ಸುತ್ಕೋಬೇಕು. ಈ 5 ಚೈನು ಒಳಗಡೆಯಿಂದ ಥ್ರೆಡ್ಡನ್ನು ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶಗಳನ್ನು ಮಾಡಬೇಕು. ಇಲ್ಲಿ ತ್ರಿಬಲ್ ಕ್ರೋಶಗಳನ್ನು ಮಾಡೋಕ್ಕೆ ಬರುತ್ತೆ ಅಥವಾ ಡಬಲ್ ಕ್ರೋಶಗಳನ್ನು ಮಾಡ್ಬೋದು. ಮತ್ತು ನೀಡಲ್ ಮೇಲೆ 2 ಸರಿ ತೊಗೋಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡ್ಕೋಬೇಕು. ಈ ರೀತಿ ನಾವು ತ್ರಿಬಲ್ ಕ್ರೋಶಗಳನ್ನು ಈ 5 ಚೈನ್ ಒಳಗಡೆ ಮೇಲ್ಗಡೆ ತ್ರಿಬಲ್ ಕ್ರೋಶಗಳನ್ನು ಮಾಡ್ತಾ ಬರಬೇಕು. ನಾವು ಕೆಳಗಡೆ 12 ಡಬಲ್ ಕ್ರೋಶಗಳನ್ನು ಮಾಡಿದ್ವಿ. ಇಲ್ಲಿ ನಾವು ತ್ರಿಬಲ್ ಕ್ರೋಶಗಳನ್ನು 14 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 14 ತ್ರಿಬಲ್ ಕ್ರೋಶಗಳನ್ನು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಎಳ್ಕೊಂಬಂದು ನಾವು ಈ ರೀತಿ 3 ಸಾರಿ ನಾವು ಲಾಕ್ ಮಾಡ್ಕೋಬೇಕು. ಅದು ಒಂದೇ ಲೆವೆಲಲ್ಲೇ ಇರಬೇಕು. ತ್ರಿಬಲ್ ಕ್ರೋಶಗಳು ಎಲ್ಲವೂ ನಮಗೆ ಕರೆಕ್ಟಾಗಿ ಒಂದೇ ಲೆವೆಲಲ್ಲೇ ಇರಬೇಕು. ಈ ರೀತಿ ಕರೆಕ್ಟಾಗಿ ನಾವು 14 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಕೌಂಟಿಂಗ್ ಕರೆಕ್ಟಾಗಿ ನಾವು ಮಾಡ್ತಾ ಬಂದರೆ ನಮಗೆ ಆರ್ಚು ನೀಟಾಗಿ ಕಾಣುತ್ತೆ ನೋಡಿ. ನಾನು ಟೋಟಲಾಗಿ 14 ತ್ರಿಬಲ್ ಕ್ರೋಶಗಳನ್ನು ಮಾಡಿಕೊಂಡು ನೋಡಿ ಈ ಚೈನು ಮತ್ತು ಈ ಡಬಲ್ ಕ್ರೋಶ ಎರಡಕ್ಕೂ ಸೇರಿಸ್ಬಿಟ್ಟು ಈ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಕಾಣುತ್ತಲ್ಲ ಆ ಹೋಲ್ ಮೇಲ್ಗಡೆ ನೀಡಲ್ನ ಹಾಕ್ಬಿಟ್ಟು ಆ ಚೈನು ಮತ್ತು ಈ ಡಬಲ್ ಕ್ರೋಶ ಎರಡಕ್ಕೂ ಸೇರಿಸ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ನಾವು ಎಂಡಿಗೆ ಫಸ್ಟ್ ಏನು ಮಾಡಿದ್ವಲ್ಲ ಅದೇ ರೀತಿ ಕೂಡ ಎಂಡಿಗೂ ಕೂಡ ಡಬಲ್ ಕ್ರೋಶ ಮತ್ತು ಚೈನಿಗೆ ಸೇರಿಸ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ನೀಟಾಗಿ ನಮಗೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಒಂದೇ ರೀತಿ ಕಾಣಬೇಕು ಅದು. ಈಗ ಮತ್ತೆ ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ. ಬಟ್ಟೆನ ಉಲ್ಟಾ ಮಾಡಿಬಿಟ್ಟು ಇಲ್ಲಿಂದ ನಾವು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಈಗ ಸಣ್ಣ ಬೀಡುಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ ಯಾವಾಗಲೂ, ಇಲ್ಲಾಂದರೆ ಹೆಚ್ಚು ಕಮ್ಮಿ ನಮಗೆ ಇದಾಗುತ್ತೆ. ಯಾಕೆಂದರೆ ಇಲ್ಲಿ ಕರೆಕ್ಟಾಗಿ ನಮಗೆ 7 ಬೀಡು ಬರಬೇಕು, 7 ಬೀಡು ಬರಬೇಕು. ಹೀಗಾಗಿ ಇಲ್ಲಿ ನಾನು 3 mm ಬೀಡನ್ನು ತೊಗೊತಾ ಇದ್ದೀನಿ. ಫಸ್ಟಿಗೆ ನಾವಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಬೀಡನ್ನು ಹಾಕಬೇಕು. ನಾನು ಹಾಗೆ ಹಾಕಿದ್ದೆ. ಒಂದು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಬೀಡನ್ನು ತಗೋಬೇಕು. ಬೀಡನ್ನು ತೊಗೊಂಬಿಟ್ಟು ಈ ಥ್ರೆಡ್ ಒಳಗೆ ಹಾಕ್ಬಿಟ್ಟು 2ನೇ ತ್ರಿಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತಲ್ಲ
ಅಲ್ಲಿ ಒಂದು ಸರಿ ಲಾಕ್, ಮೂರನೇ ಟ್ರಿಪಲ್ ಕ್ರೋಶದ ಮೇಲುಗಡೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ತೊಗೋಬೇಕು. ಬೀಡನ್ನು ತಗೊಂಡು ಮತ್ತೆ ಹಾಕ್ಕೊಂಡು ನೆಕ್ಸ್ಟ್ ಇರುವಂಥ ಟ್ರಿಪಲ್ ಕ್ರೋಶದ ಮೇಲುಗಡೆ ಈ ರೀತಿ ಲಾಕ್ಗಳನ್ನು ಮಾಡ್ಕೋಬೇಕು. ಹೋಲ್ ನಮಗೆ ನೀಟಾಗಿ ಕಾಣಿಸುತ್ತೆ. ನಾವು ಸ್ಟ್ರೈಟು ಹೆಣೆದಿದ್ವಿ ಟ್ರಿಬಲ್ ಕ್ರೋಶ್ಗಳನ್ನು, ಈಗ ಉಲ್ಟಾ ಹಾಕ್ತಾಯಿದ್ದೀವಿ ಬೀಡನ್ನೆಲ್ಲ. ಹೀಗಾಗಿ ನಮಗೆ ನೀಟಾಗಿ ಅಲ್ಲಿ ಹೋಲ್ಕ ನೀಟಾಗಿ ಕಾಣಿಸುತ್ತೆ. ಒಂದು ಬೀಡ್ ಹಾಕಿದ ಮೇಲೆ 2 ಸಾರಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 2 ಸಾರಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಬೀಡ್, ಮತ್ತೆ 2 ಸಾರಿ ಈ ರೀತಿ ಸಿಂಗಲ್ ಕ್ರೋಶ. ಇಲ್ಲಿ ಯಾವ ಮನೆಯೂ ಸ್ಕಿಪ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಮನೆಗೂ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. 2 ಸಿಂಗಲ್ ಕ್ರೋಶ, ಒಂದು ಬೀಡನ್ನು ಹಾಕಬೇಕು. ಒಂದು ಬೀಡ್ ಹಾಕಿದ್ಮೇಲೆ ಮತ್ತೆ ಈಗ 2 ಸರಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈಗ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಬೇಕು. ನೆಕ್ಸ್ಟ್ ಇರುವಂಥ ಹೋಲಿಗೆ ಥ್ರೆಡ್ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಎರಡು ಸಾರಿ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಟೋಟಲ್ ನಮಗೆ 7 ಬೀಡು ಬರುತ್ತೆ. ನೋಡಿ, ಇಲ್ಲಿ 6 ಬೀಡು ಬಂದಿದೆ, ಇನ್ನೂ ಒಂದು ಬರಬೇಕು. ಲಾಸ್ಟಿಗೆ ಒಂದು ಬೀಡ್ ಆದಮೇಲೆ ನೋಡಿ, ಇಲ್ಲಿ ಲಾಸ್ಟಿಗೆ ಎಂಡಿಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಬಟ್ಟೆನ ಸೀದಾ ತಿರ್ಸ್ಕೊಂಬಿಟ್ಟು ಸ್ಟ್ರೈಟಾಗಿ ಮಾಡಿಕೊಂಡು ಇಲ್ಲಿಂದ ನಾವು ಈಗ ಡೈರೆಕ್ಟಾಗಿ 3 ಸಾರಿ ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಬಿಟ್ಟು ಈ 2 ಚೈನ್ ಹಾಕಿದ್ದೀವಲ್ಲ ಅದ್ರ ಮಧ್ಯೆ ಒಂದು ಹೋಲ್ ಕಾಣುತ್ತೆ. ಯಾಕಂದರೆ ಉಲ್ಟಾ ಹಾಕ್ಕೊಂಬಂದಿದ್ವಿ, ಈಗ ಸ್ಟ್ರೈಟ್ ಮಾಡೋದು ಇವೆಲ್ಲ ಸೆಂಟ್ರಿಗೆ ಕರೆಕ್ಟಾಗಿ ಒಂದು ಹೋಲ್ ಕಾಣುತ್ತೆ ನಿಮಗೆ. ಅಲ್ಲಿ ಒಂದು ಸರಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್, ಮತ್ತು ಇಲ್ಲಿ ಲಾಕು. ಈ ರೀತಿ 3 ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಟೋಟಲಾಗಿ ನಮಗೆ 7 ಸಾರಿ ನಾವು ಈ ರೀತಿ ಆರ್ಚನ್ನು ಮಾಡ್ಕೋಬೇಕು. 3 ಚೈನ್ ಹಾಕ್ಕೋಬೇಕು. ತುಂಬ ಈಸಿ ಇದೆ, ಆರಾಮಾಗಿ ಹಾಕ್ಬೋದು ಈ ಡಿಸೈನ್ನ. ಯಾಕೆಂದರೆ ಜಾಸ್ತಿ ಬೀಡ್ ಹಾಕೋವಂಥದ್ದು ಇದೆಲ್ಲ, ಸಿಂಪಲ್ಲಾಗಿ ಬೀಡನ್ನು ಹಾಕ್ಕೋಬೋದು. ಇಲ್ಲಿ ಯಾವುದೇ ರೀತಿಯಾಗಿ ನಾವು ದೊಡ್ಡ ಬೀಡನ್ನು ಯೂಸ್ ಮಾಡಿಲ್ಲ, ಸಣ್ಣ ಬೀಡನ್ನು ಮಾತ್ರ ಯೂಸ್ ಮಾಡಿದ್ದೀವಿ. ನೋಡಿ, ಈ ರೀತಿ 3 ಚೈನ್ ಹಾಕ್ಕೊಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮತ್ತು ಲಾಕ್. ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ನಮಗೆ ಡಬಲ್ ಕ್ರೋಶ ಮತ್ತು ಚೈನು ಸೇರಿಬಿಟ್ಟು ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಆರ್ಚ್ ಬರುತ್ತೆ ನಿಮಗೆ. ಇಲ್ಲಿ ಮತ್ತೆ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಕಾಣುತ್ತೆ ನಮಗೆ. ಆ ಹೋಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಆ ಚೈನಿಗೂ ಸೇರಿಸ್ಬಿಟ್ಟು ಈ ರೀತಿ ಎಳ್ಕೊಂಬಂದು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಲಾಕನ್ನು ಮಾಡ್ಕೋಬೇಕು. ಆ ಚೈನಿಗೂ ಡಬಲ್ ಕ್ರೋಶದ ಹೋಲಿಗೂ ಸೇರಿಸ್ಬಿಟ್ಟೆ ಇಲ್ಲಿ 2ಕ್ಕೂ ಸೇರಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಮಗೆ ಈ ರೀತಿ ಆರ್ಚ್ ಬರುತ್ತೆ. ಇಲ್ಲಿಂದ ನಮಗೆ ಮತ್ತೆ 5 ಚೈನ್ನ ಹಾಕ್ಕೋಬೇಕು. ಐದು ಚೈನ್ನ ಕರೆಕ್ಟಾಗಿ ಇಲ್ಲಿ ಟೈಟ್ ಮಾಡ್ಕೊಂಡಾದ್ಮೇಲೆ
5 ಚೈನ್ ಹಾಕ್ಬಿಟ್ಟು ನಾವು ಏನು ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ನಾವು ಈ ಡಬಲ್ ಕ್ರೋಶ ಮತ್ತು ಚೈನಿಗೆ ಸೇರಿಸ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನಾನೀಗ 5 ಚೈನ್ ಏನು ಹಾಕ್ಬಿಟ್ಟು ಹಿಂದ್ಗಡೆ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಆ ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ. ಈಗ ನಾನು ಡಬಲ್ ಕ್ರೋಶ ಮತ್ತು ಚೈನಿಗೆ ಸೇರಿಸ್ಬಿಟ್ಟು ಇನ್ನೊಂದು ಸರಿ ಲಾಕ್ ಮಾಡಿಕೊಂಡೆ. ಈ ರೀತಿ ಲಾಕ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ 2 ಸಾರಿ ತೊಗೊಂಡು ಥ್ರೆಡ್ಡನ್ನು ಎಳ್ಕೊಂಬಂದು 2 ಸರಿ ಒಂದು ಮಾಡಬೇಕು, 2 ಸರಿ ಒಂದು ಮಾಡಬೇಕು, 2 ಸರಿ ಒಂದು ಮಾಡಬೇಕು. ಒಟ್ಟು ತ್ರಿಬಲ್ ಕ್ರೋಶಗಳನ್ನು ಮಾಡಬೇಕು. ಇಲ್ಲಿ ಮತ್ತೆ ನಾವು ಅದೇ ರೀತಿ 14 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ 14 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನೋಡಿ. 14 ತ್ರಿಬಲ್ ಕ್ರೋಶಗಳು ಆದಮೇಲೆ ಇಲ್ಲೇನು ಲಾಕ್ ಇದೆಯಲ್ಲ, ಲಾಕಿನ ಮೇಲೆ ಲಾಕ್ ಮಾಡೋ ಹಾಗಿಲ್ಲ, ಅದರ ಈ ಕಡೆ ಒಳಗಡೆನೇ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು, ಅದ್ರ ಪಕ್ಕ ಮಾಡ್ತೀವಿ. ಇದು ಅದ್ರ ಒಳಗಡೆನೇ ಲಾಕ್ ಮಾಡಿಕೊಂಡು ಬಟ್ಟೆನ ತಿರುಗಿಸ್ಬಿಟ್ಟು ಮತ್ತೆ ಒಂದು ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶದ ಮೇಲ್ಗಡೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ಲಾಕ್ ಮಾಡ್ಕೊಂಡಾದಮೇಲೆ ಸಣ್ಣ ಬಿಲ್ಡನ್ನು ಹಾಕ್ಕೋಬೇಕು. 2ನೇ ತ್ರಿಬಲ್ ಕ್ರೋಶದ ಹೊಲ್ಗಡೆ ಹೋಲ್ ಇದೆಯಲ್ಲ ಅಲ್ಲಿ ಒಂದು ಸರಿ ಲಾಕ್, 3ನೇ ತ್ರಿಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇದೆ ಅಲ್ಲೊಂದು ಸರಿ ಲಾಕ್, 2 ಸಾರಿ ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಮತ್ತೆ ಒಂದು ಬೀಡು, ಮತ್ತು ಇನ್ನೊಂದು ಸರಿ ಲಾಕ್, ನೆಕ್ಸ್ಟ್ ಇನ್ನೊಂದು ಸರಿ ಲಾಕು, ಮತ್ತು ಇನ್ನೊಂದು ಬೀಡನ್ನು ಹಾಕಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗು ಮೊದಲೇ ಒಂದು ಸಿಂಗಲ್ ಕ್ರೋಶ ಹಾಕಿದ ತಕ್ಷಣ ಹಾಕ್ಬಿಡ್ಬೇಕು. ಆಮೇಲೆ 2 ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದು ಬೀಡ್, ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು ಈಗ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. 2 ಸರಿ ಮಾಡಾದ್ಮೇಲೆ ಮತ್ತೆ ಲಾಸ್ಟಿಗೆ ಬೀಡು ಹಾಕ್ಬಿಟ್ಟು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆರ್ಚನ್ನು ನಾವು ನೋಡಿ ಇಲ್ಲಿ ಈ ಫಸ್ಟ್ ಈಗ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿನ ಮೇಲೆ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 3 ಚೈನ್, ಈ 2 ಬೀಡ್ಗಳ ಮಧ್ಯೆ ನಮಗೆ ಒಂದು ಹೋಲ್ ಕಾಣುತ್ತೆ. ಸ್ಟ್ರೈಟ್ ಮಾಡಿದಾಗ ಅಲ್ಲಿ ಒಂದು ಸರಿ ಚೈನ್ ಹಾಕ್ಕೋಬೇಕು, ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಚೈನ್, 1 ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, 1 ಸಿಂಗಲ್ ಕ್ರೋಶ, 3 ಚೈನ್, 1 ಸಿಂಗಲ್ ಕ್ರೋಶ, 3 ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ನಮಗೆ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಆ ನಡು ಮಧ್ಯೆ ಒಂದು ಹೋಲ್ ಕಾಣುತ್ತೆ ಕರೆಕ್ಟಾಗಿ. ಯಾಕೆಂದರೆ ಉಲ್ಟಾ ಹಾಕಿದ್ವಿ ನಾವು ಬಿಲ್ಡನ್ನು. ಈಗ ಸ್ಟ್ರೈಟ್ ಮಾಡಿದಾಗ ನೀಟಾಗಿ ನಮಗೆ ಆ ಹೋಲ್ ಕಾಣುತ್ತೆ. 2 ಸಿಂಗಲ್ ಕ್ರೋಶಗಳ ಮಧ್ಯೆ ಒಂದು ಹೋಲ್ ನೀಟಾಗಿರುತ್ತೆ. ಆ ಹೋಲಿಗೆ ನಾವು ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತು 3 ಚೈನ್ ಲಾಸ್ಟಿಗೆ ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕ್ ಆದಮೇಲೆ ನೆಕ್ಸ್ಟ್ ನೋಡಿ ಈ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿನ ಮೇಲೇ ಲಾಕ್.
ಆ ಲಾಕಿನ ಮೇಲೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಲಾಕಿನ ಮೇಲೆ ಲಾಕ್ ಹಾಕೋಬೇಕು. ಲಾಕಿನ ಮೇಲೆ ಲಾಕ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಒಂದು ಡಬಲ್ ಕ್ರೋಶೆ ಮತ್ತು ಚೈನಿಗೆ ಸೇರಿಸ್ಬಿಟ್ಟು ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕು, ನೋಡಿ ಡಬಲ್ ಕ್ರೋಶೆ ಮತ್ತು ಚೈನು ಸೇರಿಸ್ಬಿಟ್ಟು ಒಂದು ಸಾರಿ ಲಾಕ್ ಮಾಡಿದ್ದೀನಿ. ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ಈಗ ಆರ್ಚಿಗೆ ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ತಾ ಹೋಗ್ಬೇಕು. ಇದೇ ರೀತಿ ನೋಡಿ, ಈ ರೀತಿ 14 ತ್ರಿಬಲ್ ಕ್ರೋಶ್ಗಳು ಹಾಕಬೇಕು. ಹೊಳಿಸ್ಬಿಟ್ಟು ಒಂದು ಬೀಡು, 2 ಸಿಂಗಲ್ ಕ್ರೋಶ ಮತ್ತು 3 ಚೈನು, 1 ಲಾಕು. ನೋಡಿ ಇದೇ ರೀತಿ ಪೂರ್ತಿ ಮಾಡಿಬಿಟ್ಟು ನಾನು ರೆಡಿ ಮಾಡಿದ್ದೀನಿ. ಫೈನಲ್ ಆಗಿ ನಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಇಲ್ಲಿ ಲಾಸ್ಟಿಗೆ ನನಗೆ ಆರ್ಚ್ ಬಂದಿಲ್ಲ, ಕುಚ್ಚಿಗೆನೇ ಎಂಡಾಗಿದೆ. ಇಲ್ಲಿ ಸ್ಟಾರ್ಟಿಂಗ್ ನಾನು ಆರ್ಚ್ ಬರೋ ರೀತಿ ಮಾಡಿದ್ದೀನಿ. ಬೇಕಾದರೆ ನೀವು ಕುಚ್ಚು ಬರೋ ರೀತಿಯೂ ಕೂಡ ಹಾಕ್ಕೋಬೋದು. ಯಾಕೆಂದರೆ ಸ್ಟಾರ್ಟಿಂಗು ಎಂಡಿಗೆ ಇದೇ ರೀತಿ ಬರಬೇಕು. ಆದರೆ ಕೆಲವೊಂದು ಸಾರಿ ನಮಗೆ ಸೀರೆಗೆ ಈ ರೀತಿಯೂ ಬರುತ್ತೆ. ಸೊ ಅದಕ್ಕೇನು ತೊಂದರೆ ಇಲ್ಲ. ನೋಡಿ ಈ ರೀತಿ ಸ್ಟಾರ್ಟಿಂಗ್ ನನಗೆ ಆರ್ಚ್ ಇದೆ, ಎಂಡಿಗೆ ಮಾತ್ರ ಕುಚ್ಚು ಎಡ್ಡಾಗಿದೆ. ಈ ರೀತಿ ಕೂಡ ನಮಗೆ ಸೀರೆಗೆ ಬರುತ್ತೆ. ಸೊ ಆವಾಗ ಏನಾದರೂ ತಲೆ ಕೆಡಿಸ್ಕೊಳೋಂಥ ಅವಶ್ಯಕತೆ ಇರಲ್ಲ. ಕೆಲವೊಂದು ಸಾರಿ ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ಟೋನ್ ಚೈನ್ನ ಹಾಕಿದ್ದೀನಿ. ಹಾಗೆ 137 ಕುಚ್ಚನ್ನ ಕಟ್ಟಿದ್ದೀನಿ, ಬೇಬಿ ಕುಚ್ಚನ್ನ ಸಣ್ಣ ಸಣ್ಣದಾಗಿ. ಇಲ್ಲಿ ಬಾಲ್ ಚೈನ್ನ ಅಂಟಿಸಿದ್ದೀನಿ ಮೇಲ್ಗಡೆ, ಇಲ್ಲಿ ಸ್ಟೋನ್ ಚೈನ್ನ ಅಂಟಿಸಿದ್ದೀನಿ. ಇಲ್ಲಿ ಬೇಕಾದರೆ ಸ್ಟೋನ್ ಚೈನ್ ಬೇಡ ಅಂದರೆ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು. ಯಾಕೆಂದರೆ ಕೆಳಗಡೆ ನಾವು ಬೀಡ್ ಹಾಕಿದ್ದಿದ್ದರಿಂದ ನಾನು ಇಲ್ಲಿ ಸ್ಟೋನ್ ಚೈನ್ ಹಾಕಿದ್ದೀನಿ, ಮೇಲ್ಗಡೆ ಬಾಲ್ ಚೈನ್ನ ಹಾಕಿದ್ದೀನಿ. ಸೊ ಫೈನಲ್ ಆಗಿ ಇವತ್ತಿನ ಡಿಸೈನ್ ಈ ರೀತಿ ಕಾಣ್ತಾ ಇದೆ. ತುಂಬ ರಿಸೆಪ್ಷನ್ ಸೀರೆಗೆಲ್ಲ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಲ್ಕ್ ಸಾರಿಗೆ, ಮೈಸೂರು ಸಿಲ್ಕ್ ಸಾರಿಗೆಲ್ಲ ಅದು ಕೂಡ ಈ ಡಿಸೈನ್ನ ಹಾಕಿ ಒಂದು ಸರಿ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದರ ಪ್ರೈಸ್ ಬಂದುಬಿಟ್ಟು 950ಇಂದ 1000 ತನಕ ತೊಗೋಬೋದು. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನ ನಾನು ಇನ್ನೊಂದು ಹೊಸ ಡಿಸೈನ್ನೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.